ಮೇ 16, 2026 ಐಪಿಎಲ್ ಅಪ್ಡೇಟ್ಗಳ ಅತ್ಯುತ್ತಮ ಸಾರಾಂಶವಾಗಿದೆ. ಸದ್ಯಕ್ಕೆ ಪ್ಲೇಆಫ್ ರೇಸ್ ತೀವ್ರ ಕುತೂಹಲ ಮೂಡಿಸುತ್ತಿದ್ದು, ಅಂಕಪಟ್ಟಿ ಮತ್ತು ಇಂದಿನ ಪಂದ್ಯದ ಪ್ರಮುಖ ಅಂಶಗಳು ಹೀಗಿವೆ. ಆರ್ಸಿಬಿ 12 ಪಂದ್ಯಗಳಲ್ಲಿ 16 ಅಂಕಗಳೊಂದಿಗೆ ಪ್ರಸ್ತುತ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. 1.053 ಅತ್ಯುತ್ತಮ ನೆಟ್ ರನ್ ರೇಟ್. ಪ್ಲೇಆಫ್ಗೆ ಒಂದು ಹೆಜ್ಜೆ ಹತ್ತಿರವಾಗಿದ್ದರೂ ಮುಂಬರುವ ಪಂದ್ಯಗಳು ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಪ್ರಮುಖವಾಗಿವೆ. ಗುಜರಾತ್ ಟೈಟನ್ಸ್ ಜಿಟಿ 12 ಪಂದ್ಯಗಳಿಂದ 16 ಅಂಕಗಳೊಂದಿಗೆ ಎರಡನೇ ಸ್ಥಾನದಲ್ಲಿದೆ. ಇಂದು ಕೆಕೆಆರ್ ವಿರುದ್ಧ ಗೆದ್ದರೆ ಅಧಿಕೃತವಾಗಿ ಪ್ಲೇಆಫ್ ತಲುಪಿದ ಮೊದಲ ತಂಡವಾಗಲಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ಸಿಎಸ್ಕೆ ಎಲ್ಎಸ್ಜಿ ವಿರುದ್ಧದ ಇತ್ತೀಚಿನ ಸೋಲಿನ ನಂತರ ಸಿಎಸ್ಕೆ 12 ಪಂದ್ಯಗಳಲ್ಲಿ 12 ಅಂಕಗಳೊಂದಿಗೆ 6ನೇ ಸ್ಥಾನಕ್ಕೆ ಕುಸಿದಿದೆ. ಅವರ ಪ್ಲೇಆಫ್ ಹಾದಿ ಈಗ ಸಾಕಷ್ಟು ಕಠಿಣವಾಗಿದೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ಕೆಕೆಆರ್ ಹಾಲಿ ಚಾಂಪಿಯನ್ಸ್ ಕೆಕೆಆರ್ 11 ಪಂದ್ಯಗಳಲ್ಲಿ ಕೇವಲ 9 ಅಂಕಗಳೊಂದಿಗೆ 8ನೇ ಸ್ಥಾನದಲ್ಲಿದೆ. ಪ್ಲೇಆಫ್ ರೇಸ್ನಲ್ಲಿ ಜೀವಂತವಾಗಿರಲು ಅವರಿಗೆ ಇಂದಿನ ಪಂದ್ಯ ಡೂ ಆರ್ ಡೈ ಗೆಲ್ಲಲೇಬೇಕಾದ ಅನಿವಾರ್ಯತೆ ಆಗಿದೆ. ಇಂದಿನ ಹೈ ವೋಲ್ಟೇಜ್ ಪಂದ್ಯ ಕೆಕೆಆರ್ ವರ್ಸಸ್ ಜಿಟಿ. ಸ್ಥಳ ಈಡನ್ ಗಾರ್ಡನ್ಸ್, ಕೋಲ್ಕತ್ತಾ. ಕೆಕೆಆರ್ ಹೋಮ್ ಗ್ರೌಂಡ್. ಸಮಯ ಸಂಜೆ 7:15ಕ್ಕೆ ಆರಂಭ. ವಿಶೇಷತೆ: ಅಜಿಂಕ್ಯ ರಹಾನೆ ನೇತೃತ್ವದ ಕೆಕೆಆರ್ ತಂಡವು ಶುಭಮನ್ ಗಿಲ್ ನಾಯಕತ್ವದ ಹಾಗೂ ಸಾಯಿ ಸುದರ್ಶನ್ ಭರ್ಜರಿ ಫಾರ್ಮ್ನಲ್ಲಿರುವ ಬಲಿಷ್ಠ ಗುಜರಾತ್ ಟೈಟನ್ಸ್ ತಂಡವನ್ನು ಎದುರಿಸಲಿದೆ. ರಿಷಬ್ ಪಂತ್ ಅವರ ಸ್ಲೋ ಓವರ್ ರೇಟ್ ದಂಡ ಹಾಗೂ ಮುಂಬೈ ಇಂಡಿಯನ್ಸ್ ನಾಯಕತ್ವದ ಗೊಂದಲಗಳು ಈ ಬಾರಿಯ ಐಪಿಎಲ್ನ ಪ್ರಮುಖ ವಿವಾದಾತ್ಮಕ ಚರ್ಚೆಗಳಾಗಿ ಮುಂದುವರೆದಿವೆ.